ಓಕೆ, ನಾವೆಲ್ಲಿ ಬಿಟ್ಟಿದ್ದು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಉಡುಪಿ ಕೃಷ್ಣನ ನೋಡೋಕ್ಕೆ ನಾವು ಸ್ವಲ್ಪ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀವಿ. ಬೆಳಗ್ಗೆನೂ ಮಾಡಿದ್ವಿ, ಆದರೆ ತುಂಬ ಸೆಕೆ ಇದ್ದಿದ್ದರಿಂದ ಈಗ ತಿರ್ಗಾ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾವು ಇದ್ದಿದ್ದು 3rd ಫ್ಲೋರ್ ಆಗಿದ್ದರಿಂದ ನಾವು ಸ್ವಲ್ಪ ಲಿಫ್ಟಿಗೆ ವೆಯ್ಟ್ ಮಾಡಬೇಕಾಗಿತ್ತು. ಲಿಫ್ಟಲ್ಲಿ ಹೋಗೋಣ ಬನ್ನಿ, ಲೆಟ್ಸ್ ಗೋ ಡೌನ್. ಇದೇ ನಾವಿದ್ದಿದ್ದು ಹೋಟೆಲ್ ಮಥುರಾ. 3rd ಫ್ಲೋರಲ್ಲಿ ರೂಮ್ ಸಿಕ್ಕಿದ್ರಿಂದ ಲಿಫ್ಟಲ್ಲೇ ಓಡಾಡಬೇಕಾಗಿತ್ತು. ಅಲ್ಲಿಂದ ನಾವು ಟೆಂಪಲ್ ರನ್ ಮಾಡೋಣ ಅಂತ ಓಡ್ತಾ ಇದ್ವಿ. ಕತ್ಲಾಗಿತ್ತು, ಬಟ್ ಅಂದರೂ ಜನ ಸಿಕ್ಕಾಪಟ್ಟೆ ಇದ್ದಿದ್ದರಿಂದ ನಾವು ನೈಟ್ ದರ್ಶನನೇ ಆಗಲಿ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ದೇವಸ್ಥಾನದ ಆಪೋಸಿಟಲ್ಲೇ ನಾವು ಮಾಡಿದ ರೂಮ್ ಇದ್ದಿದ್ದು. ಇಲ್ಲೆಲ್ಲ ಏನೇನೋ ಐಟಮ್ಸ್ ಇತ್ತು, ಬ್ಯಾಗು ಇರುತ್ತಲ್ಲ ಎಲ್ಲ ಕಡೆ. ನಾವಂತೂ ಬ್ಯಾಗ್ ತೊಗೊಂಡಿದ್ದೀನಿ, ಫಸ್ಟೇ ತೊಗೊಂಬಿಟ್ಟಿದ್ದೆ ನಾನು ಬ್ಯಾಗ್ನ ಅಲ್ಲಿ. ಆದುದರಿಂದ ನಾನು ಖುಷಿಯಾಗೇ ಇದ್ದೆ, ಏನೋ ಒಂದು ತೊಗೊಂಡಲ್ಲ ಉಡುಪಿಯಲ್ಲೂ ಅಂತ. ಅಲ್ಲಿಂದ ಹೋದ್ವಿ. ದರ್ಶನಕ್ಕೆ ಒಂದು ಕಡೆ ಎಂಟ್ರಿ ಇತ್ತು, ಅದ್ರ ಪಕ್ಕದಲ್ಲೇ ಊಟಕ್ಕೂ ಇತ್ತು. ನಾವು ದರ್ಶನ ಮಾಡ್ಕೊಂಡು ಬಂದಮೇಲೂ ತಿರ್ಗಾ ಈಗ ನಾವು ಎಕ್ಸಾಕ್ಟ್ ಎಲ್ಲಿ ಇದ್ದಿದ್ವಿ ಅದೇ ಲೊಕೇಶನಿಗೆ ಬಂದು ಊಟಕ್ಕೆ ಪಕ್ಕದ ಕ್ಯೂ ಅಲ್ಲಿ ಹೋಗಬೇಕು. ದರ್ಶನಕ್ಕೆ ಕ್ಯೂ ಇದ್ದಿದ್ದರಿಂದ ನೋಡ್ತಾ ಇದ್ದೀರಾ ಎಷ್ಟು ಕ್ಯೂ ಇದೆ ಟೆಂಪಲ್ ಸುತ್ತಮುತ್ತ ಫುಲ್ಲು ಅಂತ. ಆಮೇಲೆ ನೋಡಿ ಅಲ್ಲಿ ಈ ಕೃಷ್ಣ ನದಿ ಇದೆಯಲ್ಲ, ಇದು ಇಲ್ಲಿಂದ ಅಲ್ಲಿವರೆಗೂ ಕ್ಯೂ ಇತ್ತು. ಆಲ್ರೆಡಿ 8:30 ಆಗಿತ್ತು. ಅಂದರೂ ನಾವು ನಿಂತಿದ್ವಿ ಸಿಕ್ಕಾಪಟ್ಟೆ ಬಿಸಿಲಲ್ಲೂ. ಊಟಕ್ಕೂ ಅಷ್ಟು ಕ್ಯೂ ಇದೆ, ದರ್ಶನಕ್ಕೂ ಅಷ್ಟು ಕ್ಯೂ ಇದೆ. ಸೊ ಫುಲ್ ಕ್ಯೂ ಅಲ್ಲೇ ನಿಂತ್ಕೊಂಡು ನಾವು ಹೋಗಿ ದರ್ಶನ ಮಾಡಿಕೊಂಡು ಬರೋಣ. ಟೆಂಪಲಿಂದ ಈಚೆ ಬಂದು ಇಲ್ಲಿ ಆಂಜನೇಯ ನೋಡಿಕೊಂಡು ಬಂದ್ವಿ. ಮತ್ತೆ ನಾವು ಎಕ್ಸಾಕ್ಟ್ ಲೊಕೇಶನ್ ಬಂದು ಊಟಕ್ಕೆ ಹೋಗೋಕ್ಕೆ ಅದೇ ಲೊಕೇಶನಿಂದ ಹೋಗ್ತಾ ಇದ್ದೀವಿ. ಹೋದ್ವಿ, ಡೈನಿಂಗ್ ಹಾಲ್ ಖಾಲಿ ಇತ್ತು. ಇನ್ನೇ ಲಾಸ್ಟ್ ಊಟ ಅನಿಸುತ್ತೆ ನಮ್ಮದೇ. ಪ್ರಸಾದ ತಿಂದ್ಕೊಂಡು ಈಚೆ ಬಂದ್ವಿ. ಇದೇ ನಮ್ಮ ಹೋಟೆಲಿಗೆ ಬಂದು ವಾಪಸ್ ರೂಮಲ್ಲಿ ನೋಡಿದ್ರೆ ನಮ್ಮ ಪಪ್ಪ ನಮ್ಮ ದೊಡ್ಡಪ್ಪ ಎಲ್ಲ ಮಲಗಿದ್ರು, ನಾವು ಮಲ್ಕೊಂಡ್ವಿ. ಓಕೆ, ಈಗ ನಾವು ಡೇ 1 ಕಂಪ್ಲೀಟ್ ಮಾಡಿದ್ದೀವಿ. ಎಸ್, ಐ ಥಿಂಕ್ ಡೇ 1. ಹೌದೌದು, ಡೇ 1. ನಿನ್ನೆ ನೈಟ್ ಬಿಟ್ವಿ, ಹೊರನಾಡ್ಗೆ ಹೋದ್ವಿ, ಶೃಂಗೇರಿಗೆ ಹೋದ್ವಿ. ಅಲ್ಲಿಂದ ನಾವು ಡೈರೆಕ್ಟ್ ಉಡುಪಿಗೆ ಬಂದಿದ್ದೀವಿ. ಈಗ ಉಡುಪಿಯಲ್ಲಿ ಕೃಷ್ಣನ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು, ಐ ಆಮ್ ಸೊ ಸಾರಿ ಫಾರ್ ದ ಲೈಟ್. ಕೃಷ್ಣನ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು, ಕೃಷ್ಣ ಪ್ರಸಾದ ತಿನ್ಕೊಂಡು, ಊಟ ಮಾಡಿಕೊಂಡು ಬಂದು ರೂಮಲ್ಲಿ ಇದ್ದೀವಿ. ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಪಾಚು, ಯಾಕೆ ಅಂದರೆ ನಿನ್ನೆ ಎಲ್ಲ ನಿದ್ದೆ ಮಾಡಿಲ್ಲ, ಟಿ ಟ್ರಾವೆಲ್ ಮಾಡ್ಕೊಂಡು ಬಂದು. ಹಾಗಾಗಿ ಇವಾಗ ಫುಲ್ ಗುಡ್ ನೈಟ್. ಓಕೆ, ನಾನು ನಿಮಗೆ ನಾಳೆ ಬೆಳಗ್ಗೆ ಸಿಗ್ತೀನಿ. ಎಲ್ಲಿ ಸಿಗ್ತೀನಿ? ಎಲ್ಲೋ ಒಂದು ಕಡೆ ಸಿಗ್ತೀನಿ. ಮತ್ತೆ ಸಿಗ್ತೀನಿ ಸಮುದ್ರ ತೀರದಲ್ಲಿ. ಸರಿನಾ? ಕೀಪ್ ವಾಚಿಂಗ್, ಸಬ್ಸ್ಕ್ರೈಬ್ ಟು ನಿಮ್ಮ ಅಮೃತ ಯೂಟ್ಯೂಬ್ ಚಾನಲ್. ಓಕೆ, ಬಾಯ್ ಫಾರ್ ದಿಸ್ ಡೇ. ಟಾಡಾ. ನೆಕ್ಸ್ಟ್ ಡೇ ಮಾರ್ನಿಂಗ್. ಓಕೆ, ನಾವು ರೆಡಿಯಾಗಿದ್ದೀವಿ ಬೀಚ್ಗೆ ಹೋಗೋಕ್ಕೆ. ಇಲ್ಲಿಂದ ಮಲ್ಪೆ ಬೀಚ್ಗೆ ಹೋಗ್ತೀವಿ. ಅಲ್ಲಿ ಒಂದು ಸ್ವಲ್ಪ ಮೋಜು ಮಸ್ತಿ ಮಾಡಿ ಬೀಚಲ್ಲಿ ಆಟ ಆಡಿ ಅಲ್ಲಿಂದ ನಾವು ವಾಪಸ್ ರೂಮಿಗೆ ಬರ್ತೀವಿ. ಈಗ ಬೀಚಿಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ನನ್ನ ಜೊತೆ ಬೀಚ್ಗೆ ಹೋಗೋಣ. ಓಕೆ, ವೇಟಿಂಗ್. 3rd ಫ್ಲೋರಲ್ಲಿ ರೂಮ್ ಇದೆ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಬೀಚಲ್ಲಿ ಆಟ ಆಡೋಕ್ಕೆ ಹಳೆ ಬಟ್ಟೆನೇ ಹಾಕೊಂಡಿದ್ದೀನಿ. ಅಂದ್ಕೊಂಡೆ 1, 2, 3 ಔಟ್ಫಿಟ್ ಚೇಂಜ್ ಮಾಡೋಣ ಅಂತ, ಬಟ್ ಇಲ್ಲಿಂದ ಬೀಚ್ ಸ್ವಲ್ಪ ದೂರ ಇದೆ, ಅದಕ್ಕೆ ಸಾಕು. ಬೀಚಲ್ಲಿ ಫೋಟೋ ಬೇಡ, ಮೋಜು ಮಸ್ತಿ ಮಾಡೋಣ ಅಂತ ಮಜಾ ಮಾಡಕ್ಕೆ ಹೋಗ್ತಾ ಇದ್ದೀನಿ. ನಾವೀಗ ಬೀಚ್ ಹೋಗೋಣ, ಬನ್ನಿ ನನ್ನ ಜೊತೆ. ಟ್ರಾವೆಲ್ ಗ್ರೌಂಡ್ ಫ್ಲೋರ್. ಕರ್ರಗೆ ಆಗ್ಬಿಟ್ಟಿದ್ದೀನಿ, ಫುಲ್ ಟ್ಯಾನ್ ಆಗಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ನಾವಲ್ಲಿಂದ ಬಿಟ್ವಿ, ಗಾಡಿ ತಗೊಂಡು ಹೊರಟ್ವಿ ಮಲ್ಪೆ ಬೀಚ್ ಕಡೆಗೆ. ನಾವು ಕಡಲ ತೀರಕ್ಕೆ ಹೋಗೋಣ, ಬನ್ನಿ ಎಲ್ಲರೂ ನನ್ನ ಜೊತೆ. ಅಲ್ಲಿ ಹೋಗ್ತಿದ್ದಂಗೆ ಮೀನು ಫುಲ್ಲು ವಾಸನೆ ಹೊಡಿತಿತ್ತು. ಆ ಮೀನು ವಾಸನೆ ಕುಡ್ಕೊಂಡು ನಾವು ಹಂಗೋ ಹಿಂಗೋ ಬೀಚ್ ಕಡೆ ಹೋದ್ವಿ. ಫೈನಲಿ ನಮ್ಮ ಕಡಲ ತೀರಕ್ಕೆ ನಾವು ಸೇರಿದ್ದೀವಿ. ಎಂಜಾಯ್ ಮಾಡೋಣ. ಸಮುದ್ರದ ಮೇಲೆ ಪ್ರೀತಿ ನನಗಿದೆ, ನನ್ನ ಮೇಲೆ ಪ್ರೀತಿ ಸಮುದ್ರಕ್ಕಿದೆ. ಅದಕ್ಕೆ 1 ವಾರ 2 ವಾರ ಅಷ್ಟೇ ಮಿಸ್ಸಿಂಗ್. 2 ವೀಕ್ಸ್ ಅಲ್ಲಿಂದ ಬಿಟ್ಟೆ ಇಲ್ಲಿ ನನಗೂ ಸಮುದ್ರಕ್ಕೂ ಆಲ್ಮೋಸ್ಟ್ ಗ್ಯಾಪ್ ಆಗಿ 5 ಇಯರ್ಸ್ ಆಗಿತ್ತು. ಅದಾದಮೇಲೆ ನಾನು ಹೋದ ವಾರ ಬಂದಿದ್ದೆ. ನೋ ಇವಲೈಸ್, ಯಾರು ಕಣ್ಣು ಹಾಕಬೇಡಿ, ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ನನ್ನ ಸಮುದ್ರ ಮತ್ತೆ ನನ್ನ ಕರೆದಿದೆ. ನಾನು ಸಮುದ್ರದ ಹತ್ರ ಹೋಗ್ತಾ ಇದ್ದೀನಿ. ಅವತ್ತು ಆಡಿಲ್ಲ, ಇವತ್ತಂತೂ ಆಡ್ತೀನಿ. ಹೋಗೆ, ಈ ಮಕ್ಕಳನ್ನೆಲ್ಲ ಕರ್ಕೊಬರ್ತಾಳೆ, ನೋವು ಬರುತ್ತೆ. ಸಮುದ್ರ ನನ್ನ ಬಿಟ್ಟು, ನಾ ಸಮುದ್ರ ಬಿಟ್ಟು ಇನ್ಯಾವತ್ತೂ ಇರಲ್ಲ. ಇನ್ಮೇಲೆ ಮಂತ್ಲಿ 1 ಸಾರ ಬರ್ತಾ ಇರ್ತೀನಿ. ಐ ವಿಶ್ ಸಮುದ್ರ ನನ್ನ ಕರ್ಸ್ಕೊತಾ ಇರಲಿ. ಲಾ 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 ಲಾ, ನಾವು ಬೀಚಿಗೆ ಹೋಗೋಣ. ಅದು ಸಮುದ್ರ, ಇದು ಬೀಚು. ಅದು ಸಮುದ್ರ ಯಾಕೆ ಅಂದರೆ ಅಲ್ಲಿ ನಮ್ಮನ್ನ ಆಡಕ್ಕೆ ಬಿಡ್ತಾ ಇರಲಿ. ಇದು ಬೀಚ್ ಯಾಕೆ ಅಂದರೆ ಇಲ್ಲಿ ನಮ್ಮನ್ನ ಆಡಕ್ಕೆ ಬಿಡ್ತಾರೆ. ಸೋ ನೈಸ್. ಪರವಾಗಿಲ್ಲ, ಇಲ್ಲಿ ಅಲೆ ತುಂಬ ಹತ್ತಿರದಲ್ಲಿ ಬರ್ತಾ ಇದೆ. ಇದಕ್ಕೆ ಡುವಲ್ ಕ್ಯಾಮ್ರಾ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಸೋ ನೈಸ್ ಇದೆ.
ಪ್ರಪಂಚ. ಫುಲ್ ಕರಗೋಯ್ತಾ ಇದ್ದೀನಿ ನಾನು ನೋಡಿ, ಹಳ್ಳ ಆಗೋಯ್ತು. ನಮ್ಮ ಫ್ಯಾಮಿಲಿ ಇಲ್ಲಿ ಆಡ್ತಾ ಇದೆ, ತುಂಬಾ ಚೆನ್ನಾಗಿದೆ, ரொம்ப நல்லா இருக்கு. ಎಲ್ಲ ಲ್ಯಾಂಗ್ವೇಜ್ ಬಂದ್ಬಿಡುತ್ತೆ ಈಗ ಬೀಚ್ ಮುಂದೆ ಇದ್ರೆ. ಓಕೆ ಓಕೆ ಫ್ರೆಂಡ್ಸ್, ನಾನು ನಮ್ಮ ಅಮ್ಮನ ಕೈಗೆ ಫೋನ್ ಕೊಟ್ಬಿಟ್ಟು ನಾನು ಹೋಗಿ ಸ್ವಲ್ಪ ಆಟ ಆಡ್ತೀನಿ. ನಾನು ಹೋದ ಸತಿ ಆಡಿರ್ಲಿಲ್ಲ, ಅದಕ್ಕೆ ಈ ಸತಿ ಆಡ್ತೀನಿ. ಆಕ್ಚುಲಿ ನನಗೆ ಗೊತ್ತಿಲ್ಲ ಕೇಳಿಸುತ್ತೋ ಕೇಳಿಸಲ್ವೋ, ಬಟ್ ಸಮುದ್ರದ ಅಲೆಗಳು ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ. ಸೊ ನೈಸ್, ಫುಲ್ ಟ್ಯಾನ್ ಆಗೋದು, ಮಜಾ ಮಾಡೋಣ, ಟ್ಯಾನ್ ಆಗೋಣ, ಖುಷಿ ಪಡೋಣ. ನೈಸ್ ಆಗಿದೆ. ಇಲ್ಲಿ ಪ್ಲೇ ಏರಿಯಾಗೆ ಅಂತಾನೆ ಮಾಡಿದಾರೇನೋ, ಸೇಫ್ಟಿ ಇದೆ, ಮರಳು ಚೆನ್ನಾಗಿದೆ. ಹೋಯ್ತಾ ಹೋಯ್ತಾ ಸೊಂಟದ ಲೆವೆಲಿಗೆ ನೀರು ಬರ್ತಿದೆ. ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಅರ್ಧ ನೆಂದಿದ್ದೀನಿ, ಪೂರ್ತಿ ನೆನಿತೀನಿ, ನಾನು ಮಜಾ ಮಾಡ್ತೀನಿ. ಓಕೆ ಸೊ ನೈಸ್. ನನಗೆ ಫುಲ್ ಜೋಶಲ್ಲಿ ಬೀಚಲ್ಲೆಲ್ಲ ಈ ಶೋಕಿ ಬೇರೆ ಲೈ. ನಿನ್ ರೈಬಾನ್ ಕ್ಲಾಸಸ್ ಕಳೆದೋಗಿತ್ತು, ನಾವು ನೋಡಿಕೊಟ್ಟೆ ಅಂತ ಹೇಳು. ಚೆನ್ನಾಗಿತ್ತು ನಿನಗೆ, ನಿನಗೆ ಸೂಟ್ ಆಗುತ್ತೆ ಇದು. ಅದು ನಾನು ಚೆನ್ನಾಯ್ತೆ. ಇಲ್ಲ ಇದು ಕೊಡ್ಸೋ, ಇದು ಬೇಕಾಗಿಲ್ಲ ಇದು. ನಮ್ಮಮ್ಮ ಏನು ಕೊಡಿಸ್ಲೇ ಇಲ್ಲ. ಅಲ್ಲಿ ಶಾಪಿಂಗ್ ಮಾಡೋಣ ಅಂತ ಹೋಗಿ ನಮ್ಮಮ್ಮ ಏನು ಕೊಡಿಸಲಿ, ಒಂದು ಜಾತ್ರೆ ಸ್ಪೆಕ್ಸ್ ಕೊಡಿಸಿದ್ರು. ಅಲ್ಲಿಂದ ಗಾಡಿ ಹತ್ತಿದ್ರೆ ಫುಲ್ ಕಣ್ಣಲ್ಲೆಲ್ಲ ಮರಳು. ಬಂದಿದ್ದೀವಿ ನಾವು, ನಮ್ಮ ರೂಮ್ ಹತ್ರ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಟ್ಯಾನ್ ಆಗಿದ್ದೀನಿ, ಹಿಂಗೆ ಮಾತಾಡ್ತೀನಿ, ಇಲ್ಲಾಂದರೆ ನಿಮಗೆ ನಮ್ಮ ಮಕ್ಕ ನೋಡೋಕ್ಕಾಗಲ್ಲ. ಊಟ ಟೈಮ್ ಆಗಿದ್ದರಿಂದ ನಾವು ಸ್ವಲ್ಪ ಊಟ ಮಾಡೋಣ ಅಂತ ಅಂದ್ಕೊಂಡು ಬಂದುಬಿಟ್ವಿ. ಆಮೇಲೆ ಸಾನ ಫಸ್ಟು ಊಟ ನಾನು ತಿಂದಿರಲಿಲ್ಲ, ಅದಕ್ಕೋಸ್ಕರ ನಾನು ಊಟವನ್ನೇ ಮಾಡಲೇಬೇಕು ಅಂತ ಬಂದುಬಿಟ್ಟೆ ಊಟಕ್ಕೆ. ಫುಲ್ ಪಿಂಕ್ ಬ್ಲಶ್ ಆಗ್ಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಊಟ ಆಯಿತು, ಫುಲ್ಲು ಉಪ್ಪಿಲ್ಲ, ಮಕ ಎಲ್ಲ ಉಪ್ಪಾಗ್ಬಿಟ್ಟಿದೆ. ಈಗ ನಾವು ರೂಮ್ ಹತ್ರ ಹೋಗಿ ಸ್ನಾನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕೆ ಟೈಮ್ ಇದ್ದರೆ, ಇಲ್ಲ ಅಂದರೆ ವಾಪಸ್ ಇಲ್ಲಿಂದ ಕಟೀಲ್ಗೆ ಹೋಗ್ತೀವಿ. ಅಲ್ಲಿಂದ ನೆಕ್ಸ್ಟ್ ಡೆಸ್ಟಿನೇಷನ್ ಧರ್ಮಸ್ಥಳ, ಅಲ್ಲೋಗಿ ಆಟು. ನಾವು ಈ ಸತಿ ತುಂಬ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ, ಆದರೂ ಏನು ಮಾಡೋಕ್ಕಾಗಲ್ಲ. ಟ್ರಿಪ್ ಅಂದರೆ ಟ್ರಿಪ್ಪೇ, ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ. ನಾನು ನಮ್ಮೂರಲ್ಲೆಲ್ಲ ಬಿಸಿಲಲ್ಲೇ ಓಡಾಡಲ್ಲ, ಬೆಂಗಳೂರಲ್ಲಿ ಇಲ್ಲಿ ಓಡಾಡ್ತಾ ಇದ್ದೀನಿ. ಫುಲ್ ಬ್ಲ್ಯಾಕ್ ಆಗಿಬಿಟ್ಟು ಕಪ್ಪಗಾಗಿ ಬರ್ತೀನಿ ವಾಪಸ್ ಬೆಂಗಳೂರಿಗೆ. ಓಕೆ, ಇವಾಗ ನಾನು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಐ ವಿಲ್ ಮೀಟ್ ಯು ಬ್ಯಾಕ್. ಈಗ ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ, ಮತ್ತೊಮ್ಮೆ ಶಾಪಿಂಗ್. ನಾನು ಬ್ಯಾಗ್ ತೊಗೊಂಡಿದ್ದೀನಲ್ಲ, ನಮ್ಮ ಪಾಪ ಹೊಟ್ಟೆ ಹೊರಿ, ಅವಳಿಗೂ ತೊಗೋತಾ ಇದ್ದೀನಿ. ಯಾವ ಫ್ಲೋರ್ ಅಂడి? ಥರ್ಡ್ ಫ್ಲೋರ್. ತೋರ್ಸಮ್ಮ ಬ್ಯಾಗು, ಬ್ಯಾಗ್ ತೋರಿಸೆ. ನೋಡು, ನಮ್ಮ ಅಜ್ಜಿ ತೋರಿಸಿದ್ದು.